ಮಧುಗಿರಿಯ ಪುರವರ ಹೋಬಳಿಯ ಕೊಂಡವಾಡಿ ಬನಶಂಕರಿ ದೇವಾಲಯಕ್ಕೆ ಸಂಸದರು, ಕೇಂದ್ರ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಭೇಟಿ ನೀಡಿ ದೇವಿಯ ದರ್ಶನ ಪಡೆದುಕೊಂಡರು. ನಂತರ ಮಾತನಾಡಿದ ಸಚಿವರು, ದೇವಾಲಯದ ಅಭಿವೃದ್ಧಿಗಾಗಿ ವೈಯಕ್ತಿಕವಾಗಿ 10 ಲಕ್ಷ ಹಾಗೂ ಸಂಸದರ ಅನುದಾನದಿಂದ 20 ಲಕ್ಷ ಕೊಡುವುದಾಗಿ ಭರವಸೆ ನೀಡಿದರು. ಈ ದೇವಾಲಯವನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಿಕೊಳ್ಳದೆ ಎಲ್ಲಾ ಸಮುದಾಯದವರಿಗೂ ಕೂಡ ಮುಕ್ತ ಅವಕಾಶ ಕಲ್ಪಿಸಿಕೊಡಬೇಕೆಂದು ಸಲಹೆ ನೀಡಿದರು. ಈ ದೇವಸ್ಥಾನನ ನೀವು ಕೇಳಿ, ಇದನ್ನು ಒಂದು ಹೊತ್ತಿನ ಕಾಲಕ್ಕೆ ಸರಿ ಇತ್ತು, ತುಂಬ ಪವರ್ಫುಲ್ ಜಾಗ ಇದು. ಇದನ್ನು ನೀವು ಯಾರೂ ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ. ಬರೀ ನೀವು ನಿಮ್ಮ ಜಾತಿಯವ್ರದ್ದು ಹೇಳ್ತೀರಿ, ಆ ದೇವ್ರು ನಿಮ್ಮ ಜಾತಿಯವ್ರಿಗೆ ಸಹಾಯ ಮಾಡಲ್ಲ. ಎಲ್ಲ ಜಾತಿಯವರು ಯಾರು ನಂಬ್ತಾರೋ ಅವ್ರಿಗೆಲ್ಲ ಸಹಾಯ ಎಲ್ಲ. ಅದಕ್ಕೆ ಆ ನಂಬಿಕೆ ಇದೆಯಲ್ಲ ನಿಮ್ಮದು, ಅದು ಹಂಗೆ ಶಾಶ್ವತವಾಗಿ ಮುಂದೆ ಜನಕ್ಕೂ ಹೋಗಬೇಕು. ಅದನ್ನು ಒಂದು ಸಾರಿ ಕೂತ್ಕೊಂಡು ನಾನು ಗೌಡ್ರ ಬರ್ತೀವಿ ಮಾತಾಡೋಣ. ಇದಕ್ಕೆ ನಾನು ಒಂದು 30 ಲಕ್ಷ ರೂಪಾಯಿ ಕೊಡ್ತೀನಿ. ಇನ್ನು 30 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ನಾನು MP ಫಂಡ್ ಕೊಡ್ತೀನಿ. 10 ಲಕ್ಷ ನಾನು ಕೈಯಿಂದ ಕೊಡ್ತೀನಿ. ಇಡೀ ದೇವಸ್ಥಾನನ ದೇಶಕ್ಕೆ ಪರಿಚಯಿಸಿ. ಜನ ನಾನು ಅಲ್ಲಿ ಹೋಯ್ತಾ ಇನ್ನೂ ಹೋಗೇ ಇಲ್ಲ ರೀ, ಎಲ್ಲ ದೇವಸ್ಥಾನದ ಹತ್ರ ಸೋಮಣ್ಣವ್ರು ಕಳಿಸಿದ್ರು ಅಂತ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಅಂತ. ನೀನೇನು ಮಾಡಿದೆ ಅಂದರೆ ಅವ್ರು ಕರೆದ್ಬಿಟ್ಟು ಬೈದೆ, ಇನ್ಮೇಲೆ ಆ ಕೆಲಸ ಮಾಡಬೇಡ್ರಿ. ಒಬ್ಬ ಮಾಡಿದ್ದು ಭಗವಂತನ ಜನಕ್ಕಲ್ಲ. ಆ ಜನ ಅಲ್ಲಿ ಯಾರು ಭಕ್ತರು ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಬೇಕು. ನಮ್ದು ಏನಿದೆ, ನಾವೆಲ್ಲ ಹುಡ್ತೀವಿ. ನಾನು ತುಮಕೂರಲ್ಲಿ ಬಂದು MP ಆಯ್ತೀರಿ ಅಂತ ಕನಸು ಕಂಡಿರಲಿಲ್ಲ. ಸುರೇಶ್ ಗೌಡ ನಮ್ಮ ಗನ್ಮ್ಯಾನ್ ಯಾವಾಗ ಒಂದು ಸಾರಿ ಇವರು ಸಿಕ್ಲ ಅಂತ ಕಳಿಸಿದ್ರು ಮನೆಗೆ, ನಿಮ್ಮ ಸಾಹೇಬನಿಗೆ ಹೇಳ, MP ಆಯ್ತಾರೆ, ಮಂತ್ರಿನೂ ಆಯ್ತಾರೆ ಅಂತ ಹೇಳಿ. ಹಾಗಾಗಿ ಇವೆಲ್ಲ ಕಾಕತಾಳೀಯ ಭಗವಂತಂದಷ್ಟೇ. ನಮ್ದು ಏನಿದೆ, ಸುರೇಶ್ ಗೌಡರಿಗೆ ಮಂತ್ರಿ ಆಯ್ತಾನೆ. ನಮ್ದೇನಿಲ್ಲ, ನಾವು ನಿಮ್ಮ ಆಶೀರ್ವಾದ. ನನಗೆ ಮಾನಸಿಕವಾಗಿ ಇಲ್ಲಿ ಬಂದಾಗ ನನಗೆ ನರೇಶ ಅವರು, ನಮ್ಮ PL ಸಂತೋಷ್ ಅಂತ ಇದ್ದಾರೆ, 3 ಜನ, ಅವರಿಬ್ಬರೇ ನಾನು ಟಿಕೆಟ್ ಕೊಟ್ಟಿದ್ದು. ಫಸ್ಟು ನನಗೆ ಬೆನ್ನೆಲ್ ಬಂದು ನಿಂತ್ಕೊಂಡು ಸುರೇಶ್. ನಾನು 1 ತಿಂಗಳು 8 ದಿನ ಇಲ್ಲಿದ್ದೆ. ಅದರೊಳಗೆ ಒಂದು 16 ದಿನ ಊಟ ಮಾಡಿರೋದು ಅವ್ನು ತೋಟದಲ್ಲಿ, ಅವನ ಮನೇಲಿ. ಇನ್ನು 6 ಮನೇಲಿ ಹೋಗಿ ನಾನು ಸೀದಾನಂದ ಮನೆಗೆ ಹೋಗಿ ತಿಂಡಿ ತಿಂದು ಬಂದೆ. ಇನ್ನೊಂದಿನ ಡಾಕ್ಟರ್ ಪರಮೇಶ್ ಮನೆಗೆ ಅದೆಲ್ಲ ಅಂದರೆ ನಮ್ಮ ಈ ಡಾಕ್ಟರ್ ಪರಮೇಶ್ ಅಲ್ಲ, ನಮ್ಮ ಕಾಲೇಜ್ನವರು. ಯಾರ ಹತ್ರನೂ ಹೋಗಿದ್ದಿಲ್ಲ. ಅದೆಷ್ಟೋ ಕೆರೆಗಳು ಕೊಟ್ಟಿದ್ರು, ಅಷ್ಟು ಅಪ್ರೂವ್ ಮಾಡಿಸಿ. ಅಲ್ಲ 9 ಇನ್ನೊಂದು 14-15 ಜನ ಒಟ್ಟು ಇದೆ ನನ್ನ ಹತ್ರ ಇದೆ, ಕಳಿಸ್ತೀನಿ. ಅದಲ್ದಿರ ಅದಕ್ಕೆ 137 ಕೋಟಿ ರೂಪಾಯಿ ದುಡ್ಡು ಕೂಡ ಇದು ಮಾಡಿ DK ಶಿವಕುಮಾರ್ ಹತ್ರ ಮಾತಾಡಿದ್ದೀನಿ. ಅದು ಒಂದು ಕಡೆ ಆಯ್ತದೆ. ಮತ್ತು ನಾನು ಇವಾಗ ಗೌಡ್ರು ಕೇಳ್ಕೊಬಂದೆ, ಯಾಕೆ ಭದ್ರಾದಾಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನೇನು ಹೇಳಿದ್ರು. ಕಾನೂನು ಅವ್ರದ್ದು ಆತಂದಲ್ಲಮ್ಮ, ಇದಾದ್ಮೇಲೆ ಒಂದಿನ ರಿವ್ಯೂ ಮಾಡಿಸೋಣ, ಅದು ಚೇಂಜ್ ಮಾಡಿಸ್ತೀವಿ. ಒಂದೊಂದು ವರ್ಷಕ್ಕೆ 1,000 ಕೋಟಿ ಏನೇನು ಕೊಡಬೇಕು ಅಂತ ಏನೇನು ಆಗಿದೆ. 18ನೇ ತಾರೀಕು ಒಂದು ಮೀಟಿಂಗ್ ಇದೆ, ಅದು ಆಯ್ತದೆ. ಮೇಕೆದಾಟು ಆಯ್ತದೆ. ಪೆನ್ನಾರ್ ಅಂತ ಒಂದು ಇದಿದೆ, ಅದು ಆಗ್ತಾಯಿದ್ರೆ ನಾನು ಸುಮ್ಮನೆ ಕೂತಿಲ್ಲ. ನಾವು ಮಾತಾಡೋಕೆ ನಮ್ಮಲ್ಲಿ ಮಾತು ಇಲ್ಲ, ಪ್ರೆಸ್ ಇಲ್ಲ, ಕೆಲಸ ಮತಾಯಿ ಆಪ್ಕ ಕಾಮ್ ಅಂತಾರೆ. ನಂತರ ಮಾತನಾಡಿದ ತುಮಕೂರು ಗ್ರಾಮಾಂತರದ ಶಾಸಕರಾದ ಸುರೇಶ್ ಗೌಡ, ಸೋಮಣ್ಣನವರು ಗೆದ್ದ 8 ತಿಂಗಳಲ್ಲೇ ಕ್ಷೇತ್ರಕ್ಕೆ ಒಟ್ಟು 760 ಕೋಟಿ ಅನುದಾನ ತಂದಿದ್ದಲ್ಲದೆ ಭದ್ರಾ ಮೇಲ್ದಂಡೆ ಯೋಜನೆಗೆ DK ಶಿವಕುಮಾರ್ ಜೊತೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ 5,000 ಕೋಟಿ ಬಿಡುಗಡೆಗೊಳಿಸುವಂತೆ ಚರ್ಚಿಸಿದ್ದಾರೆ ಎಂದರು. ರೈಲ್ವೆ ಪ್ರಾಜೆಕ್ಟ್ ಇತ್ತು ಒಂದು ರಾಮದುರ್ಗ, ಅದು ಈಗ ನಿಮ್ಮ ಮಧುಗಿರಿ ಮೇಲೆ ಹೋಗುತ್ತಲ್ಲ, ಅದೊಂದು ತುಮಕೂರಿಂದ ಆಂಧ್ರ, ಅದೇ ರಾಯದುರ್ಗ, ಅದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈಗ ಬಿಡ್ತೀವಿ, ಇನ್ನೊಂದು 2027 ಅದನ್ನ ಇನಾಗ್ರೇಟ್ ಮಾಡ್ತೀವಿ. ಎರಡನೇದು ತುಮಕೂರು ಟು ದಾವಣಗೆರೆ, ಸುಮಾರು 5,000 ಕೋಟಿ ಅದಕ್ಕೆ ಈಗ ತಂದಿರೋ ಸೋಮಣ್ಣವ್ರು. ಆಮೇಲೆ ಈಗ ನಿಮ್ಮ ಸಿರಾಯಿಂದ ಮಧುಗಿರಿಗೆ ಬರುತ್ತಲ್ಲ ರೋಡ್ ಎಕ್ಸ್ಪ್ರೆಸ್ ನ್ಯಾಷನಲ್ ಹೈವೇ ಆಯ್ತದ, ಅದಕ್ಕೆ ಎಷ್ಟು 600 ಕೋಟಿ 600 ಕೋಟಿ ಅದಕ್ಕೆ ಯಾರು ಮಾಡಕ್ ಸಾಧ್ಯ ಆಗಿದೆ. ಈಗ ನಮ್ಗೆ ನಂದಿಹಳ್ಳಿ ಅಂತ ಬರುತ್ತೆ ನಮ್ಮ ದಾವಸ್ಪೇಟೆಯಿಂದ ಮಲ್ಸಂದ್ರ, ಇದು ನಮ್ಮ ಗುಬ್ಬಿ ರೋಡ್ ಕನೆಕ್ಟ್ ಆಗುತ್ತೆ. ಗುಬ್ಬಿ ರೋಡ್ ಇಂದ ನಮ್ಮ ನೆಲಾಳ್ ಹತ್ರ ಸಿರಾ ಅಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ, ಇನ್ನೊಂದು ನ್ಯಾಷನಲ್ ಹೈವೇ, ಅದಕ್ಕೆ 3,000 ಕೋಟಿ. ಅಂದರೆ ಸೋಮವಾರ ಬರೀ 8 ತಿಂಗಳಲ್ಲಿ ಈಗ ಎಲ್ಲ ರೈಲ್ವೆ ಬ್ರಿಡ್ಜ್ಗಳಲ್ಲಿ ರೈಲ್ ನಿಲ್ಲಿಸ್ಬಿಡೋರು ಗೇಟ್ ಹಾಕಕ್ಕೆ. ಇಡೀ ತುಮಕೂರಿಂದ ಹಿಡಿದು ನಮ್ಮ ತಿಪ್ಟೂರ್ವರೆಗೂ ಯಾವುದೇ ರೈಲ್ಗಳು ಗೇಟ್ ಹಾಕಲ್ಲ, ಎಲ್ಲ ಅಂಡರ್ ಪಾಸು ಇಲ್ಲ ಓವರ್ ಬ್ರಿಡ್ಜು. ಸುಮಾರು ಅದಕ್ಕೊಂದು 500 ಕೋಟಿ, 760 ಕೋಟಿ
ಯಾರು ತಂದಿರಿ? ಈಗ ಭದ್ರಾ ಮೇಲ್ದಂಡೆ 5,000 ಕೋಟಿ ಅನೌನ್ಸ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳ್ತಲ್ಲ, ಭದ್ರಾ ಮೇಲ್ದಂಡೆದು ಅದನ್ನು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ, ನೀರಾವರಿ ಸಚಿವರ ಹತ್ರ ಪಾಟೀಲ್ ಹತ್ರ ಮಾತಾಡಿ ಅದು 5,000 ಕೋಟಿ ಬಿಡುಗಡೆ ಮಾಡೋದಕ್ಕೆ ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟಿಂಗ್ ಕರ್ಕೊಂಡು ಹೋಗಿ ಅದು ಕೂಡ ಕ್ಲಿಯರ್ ಮಾಡಿಸಿದ್ದಾರೆ. ಅಂದ್ರೆ ಯಾರು ಇಷ್ಟೆಲ್ಲ ಒಬ್ಬ ನಾವು MP ನಾವು ಬಸವರಾಜ್ ಅವ್ರು ಬಹಳ ಸಲ ಗೆಲ್ಸಿದ್ದು, ಮುದ್ದನ್ಮೇಗೌಡರು ಇಲ್ಲಿ ಗೆದ್ದಿದ್ರು. ಅಂದ್ರೆ ಸೋಮಣ್ಣವರ ಆಗಿ ಲಕ್ಷ್ಮಿ ಮುಂದೆ ಹೇಳ್ತಿದೀವಿ, ಲಕ್ಷ್ಮಿನೇ ಬಂದಂಗೆ ಆಗಿದೆ ನಮ್ಮ ತುಮಕೂರು ಜಿಲ್ಲೆಗೆ. ಈ ಸಂದರ್ಭದಲ್ಲಿ ಬನಶಂಕರಿ ದೇವಾಲಯ ಸಮಿತಿಯ ಅಧ್ಯಕ್ಷ ಹಾಗೂ ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಬಿಜೆಪಿ ಮುಖಂಡರಾದ ಸ್ಫೂರ್ತಿ ಚಿದಾನಂದ್, ಹೊಸಳ್ಳಿ ನರಸಿಂಹಯ್ಯ, ಸುಮುಖ್ ಚಂದ್ರಶೇಖರ್ ಸೇರಿದಂತೆ NDA ಮುಖಂಡರು ಹಾಜರಿದ್ದರು.